ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಏಪ್ರಿಲ್ 26. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 117ನೇ ಪುಟ. ಶೀರ್ಷಿಕೆ: ದೇವರ ಸಂಪೂರ್ಣತೆಯೊಳಗಿಂದ ನಾವು ಹೊಂದಿದ್ದೇವೆ. ಈ ದಿನದ ಸತ್ಯವೇದದ ವಾಕ್ಯ: ಆತನ ಸಂಪೂರ್ಣತೆಯೊಳಗಿಂದ ನಾವೆಲ್ಲರೂ ಕೃಪೆಗಾಗಿ ಕೃಪೆಯನ್ನು ಹೊಂದಿದೆವು. ಯೋಹಾನ 1ನೇ ಅಧ್ಯಾಯ 16ನೇ ವಚನ. ಕ್ರಿಸ್ತನು ಲೋಕವನ್ನು ರಕ್ಷಿಸಲು ಬಯಸಿದನು, ಲೋಕವನ್ನು ಅನುಸರಿಸುವ ಮೂಲಕ ಅಲ್ಲ, ಆದರೆ ಕ್ರಿಸ್ತನ ಗುಣಸ್ವಭಾವದ ಹೋಲಿಕೆಗೆ ಸರಿಹೊಂದುವಂತೆ ಮಾನವನ ಗುಣಸ್ವಭಾವವನ್ನು ರೂಪಿಸಲು ದೇವರ ಕೃಪೆಗಿರುವ ಮಾನಸಾಂತರದ ಶಕ್ತಿಯನ್ನು ಈ ಲೋಕಕ್ಕೆ ಪ್ರಕಟಪಡಿಸುವ ಮೂಲಕ ಈ ಲೋಕವನ್ನು ರಕ್ಷಿಸಲು ಬಯಸಿದನು. ದೇವರು ಸ್ವಾರ್ಥಿ ಮತ್ತು ದಬ್ಬಾಳಿಕೆ ಮಾಡುವವನು ಎಂದು ಸೈತಾನನು ದೇವರನ್ನು ಪ್ರತಿನಿಧಿಸಿದ್ದನು. ಎಲ್ಲವನ್ನು ದೇವರು ತನ್ನದೆಂದು ಹೇಳಿಕೊಳ್ಳುತ್ತಾನೆ, ಆದರೆ ತನ್ನವರಿಗೆ ಹಿಂತಿರುಗಿ ಏನನ್ನೂ ಕೊಡುವುದಿಲ್ಲ. ತನ್ನ ಸಮಸ್ತ ಸೃಷ್ಟಿಯ ಸೇವೆಯನ್ನು ತನ್ನ ಮಹಿಮೆಗಾಗಿ ಬಯಸುತ್ತಾನೆ, ಆದರೆ ಅವರೆಲ್ಲರ ಒಳಿತಿಗಾಗಿ ಏನನ್ನೂ ದೇವರು ತ್ಯಾಗ ಮಾಡುವುದಿಲ್ಲ ಎಂದು ಸೈತಾನನು ದೇವರನ್ನು ದೂಷಿಸುತ್ತಿದ್ದನು. ಆದರೆ ಕ್ರಿಸ್ತನ ಉಡುಗೊರೆಯು ತಂದೆಯ ಹೃದಯವನ್ನು ಪ್ರಕಟಪಡಿಸುತ್ತದೆ. ಪಾಪದ ಮೇಲಿನ ದೇವರ ದ್ವೇಷವು ಮರಣದಷ್ಟೇ ಬಲವಾಗಿದೆ ಎಂದು ಅದು ಪ್ರಕಟಪಡಿಸುತ್ತದೆ, ಆದರೆ ಪಾಪಿಯ ಮೇಲಿನ ಪ್ರೀತಿಯು ಮರಣಕ್ಕಿಂತಲೂ ಬಲವಾಗಿದೆ ಎಂದು ಅದು ಪ್ರಕಟಪಡಿಸುತ್ತದೆ. ವಿಮೋಚನೆಯ ಕಾರ್ಯವನ್ನು ಕೈಗೆತ್ತಿಕೊಂಡಿರುವ ಆತನು ಯಾವ ಕೆಲಸವನ್ನು ಬಾಕಿ ಉಳಿಸುವುದಿಲ್ಲ. ಆದಾಗ್ಯೂ ಪ್ರಿಯರೇ, ಅವನ ಕೆಲಸವನ್ನು ಪೂರ್ಣ ಮಾಡಲು ಇದು ಅವಶ್ಯವಾಗಿದೆ. ಹೌದು ಪ್ರಿಯರೇ, ನಮ್ಮ ವಿಮೋಚನೆಗೆ, ರಕ್ಷಣೆಗೆ ಅಗತ್ಯವಿರುವ ಯಾವುದೇ ಸತ್ಯವನ್ನು ದೇವರು ತಡೆಹಿಡಿಯುವುದಿಲ್ಲ. ಕೃಪೆಯ ಯಾವ ಅದ್ಭುತವನ್ನು ನಿರ್ಲಕ್ಷಿಸುವುದಿಲ್ಲ. ಯಾವ ದೈವ ಕಾರ್ಯಭಾರಿಗಳು ಕೆಲಸವಿಲ್ಲದೆ ಇರುವುದಿಲ್ಲ. ಒಲವಿನ ಮೇಲೆ ಒಲವು, ಅನುಗ್ರಹದ ಮೇಲೆ ಅನುಗ್ರಹವು ರಾಶಿಯಾಗಿ ಇರುತ್ತದೆ. ಆತನು ರಕ್ಷಿಸಲಿ ಎಂದು ಬಯಸುವವರಿಗೆ ಸಮಸ್ತ ಪರಲೋಕ ಸಂಪತ್ತು ನಿಧಿಯ ಖಜಾನೆಯು ತೆರೆದಿರುತ್ತದೆ. ಸಮಸ್ತ ಭೂಮಂಡಲದ ಸಿರಿಯನ್ನು ಸಂಗ್ರಹಿಸಿ ಅನಂತವಾದ ಶಕ್ತಿಯ ಸಂಪನ್ಮೂಲಗಳನ್ನು ತೆರೆದ ನಂತರ ಅವೆಲ್ಲವನ್ನು ದೇವರು ಕ್ರಿಸ್ತನ ಕೈಗಳಿಗೆ ಕೊಡುತ್ತಾನೆ. ಈ ಎಲ್ಲ ಸಿರಿ ಸಂಪತ್ತುಗಳು ಮಾನವನಿಗಾಗಿ ಎಂದು ಕ್ರಿಸ್ತನಿಗೆ ಕೊಡುತ್ತಾನೆ. ಮತ್ತು ಸಮಸ್ತ ಭೂಪರಲೋಕಗಳಲ್ಲಿ ನನಗಿಂತ ಮಾನವರನ್ನು ಪ್ರೀತಿಸುವವರು ಬೇರಾರೂ ಇಲ್ಲ ಎಂದು ಮಾನವರಿಗೆ ತಿಳಿಸಲು, ಮಾನವರಿಗೆ ಮನವರಿಕೆ ಮಾಡಲು ಈ ಉಡುಗೊರೆಗಳನ್ನೆಲ್ಲ ಉಪಯೋಗಿಸು ಎಂದು ದೇವರು ಕ್ರಿಸ್ತನಿಗೆ ಹೇಳಿದ್ದಾನೆ. ನನ್ನನ್ನು ಪ್ರೀತಿಸುವುದರಿಂದ ಮಾನವನು ದೊಡ್ಡ ಸಂತೋಷವನ್ನು ಕಂಡುಕೊಳ್ಳಬಹುದು ಎಂದು ದೇವರು ಹೇಳುತ್ತಾನೆ. ಕ್ರಿಸ್ತನು ತನ್ನ ಜೀವವೆಂಬ ಉಡುಗೊರೆಯನ್ನು ಕೊಟ್ಟು ಕೊಂಡುಕೊಂಡ ಪ್ರತಿಯೊಬ್ಬ ಆತ್ಮವನ್ನು ದೇವರು ಪ್ರೀತಿಸುತ್ತಾನೆ, ಗೌರವಿಸುತ್ತಾನೆ. ದೈವಿಕ ಶಕ್ತಿಯನ್ನು ನಾವು ಪಡೆದುಕೊಳ್ಳುವಂತೆ ಪ್ರತಿಯೊಂದು ಅನುಕೂಲಗಳನ್ನು ಪ್ರೀತಿಯಿಂದ ಮಾಡಲಾಗಿದೆ. ನಾವು ಶೋಧನೆಗಳನ್ನು ಜಯಿಸಲು ಇವೆಲ್ಲವೂ ನಮ್ಮನ್ನು ಸಶಕ್ತಗೊಳಿಸುತ್ತದೆ. ದೇವರ ಎಲ್ಲ ಆಜ್ಞೆಗಳಿಗೆ ವಿಧೇಯರಾಗುವುದರ ಮೂಲಕ ಆತ್ಮವು ನಿತ್ಯ ಜೀವನಕ್ಕೆ ರಕ್ಷಿಸಲ್ಪಡುತ್ತದೆ. ದೇವರು ಮಾತ್ರ ಅನುಗ್ರಹಿಸಬಹುದಾದ ಸಹಾಯಕ್ಕಾಗಿ ಶ್ರದ್ಧೆಯಿಂದ ಬೇಡಿಕೊಳ್ಳುವವರಿಗಾಗಿ ಕೊಡಲೆಂದು ಆಶೀರ್ವಾದಗಳಿಂದಲೇ ತುಂಬಿರುವ ಪರಲೋಕವನ್ನು ದೇವರು ಹೊಂದಿದ್ದಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.